ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಜೊತೆ ನಿಮ್ಮ ಮುಂದೆ ನಾನಿವತ್ತು ನಿಮ್ಗೊಂದು ಮಾದರಿ ಪಾರಂಪರಿಕ ಗ್ರಾಮನ ತೋರಿಸ್ತೀನಿ. ಹೌದು, ಮಾಡ್ರನ್ ಹೆರಿಟೇಜ್ ವಿಲೇಜು. ನೀವೇನಾದ್ರೂ ಹಳ್ಳಿಲಿ ಹುಟ್ಟಿಲ್ಲ ಅಥವಾ ಹಳ್ಳಿನ ನೋಡಿಲ್ಲ, ಹಳ್ಳಿನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡಬಹುದು. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಈ ಹಳ್ಳಿ ಇರೋದು ನಮ್ಮ ಬೆಂಗಳೂರಿನ ಹತ್ರನೇ ಕಣ್ರಿ, ಜಕ್ಕೂರ್ ಕ್ರಾಸ್ ಹತ್ರ. ಇದರ ಅಡ್ರೆಸ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಬೇಸಿಗೆಗೆ ನೀವು ನಿಮ್ಮ ಮಕ್ಕಳು ಹೋಗೋಕೆ ಒಳ್ಳೆ ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಇದರ ಟಿಕೆಟ್ ಪ್ರೈಸ್ ಬಂದು 150 rupees ನಾರ್ಮಲ್ ಡೇಸ್ ಅಲ್ಲಿ. ವೀಕೆಂಡ್ ಅಂಡ್ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ 200 rupees ಇರುತ್ತೆ. ಮಕ್ಕಳಿಗೆ 100 rupees ಇರುತ್ತೆ. ಸ್ನೇಹಿತರೆ, ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ, ತಡ ಯಾಕೆ ಬನ್ನಿ. ನೋಡಿ, ಎಂಟ್ರೆನ್ಸ್ ಹೋಗ್ತಿದಂಗೆ ಇಲ್ಲೊಬ್ರು ಜಾಕ್ಟೆ ಹೊಡ್ಕೊಂಡು ನಿಂತಿದ್ದಾರೆ. ಹಸುಗಳೆಲ್ಲ ಹಿಂದೆ ಕಾಣ್ಬೋದು. ಮತ್ತೆ ಇಲ್ಲೊಬ್ರು ಮೇಕೆ ಮೇಯಿಸ್ತಿದ್ದಾರೆ. ಒಬ್ಬ ಹುಡುಗ ಮೇಕೆ ನಿಂತ್ಕೊಂಡಿದ್ದಾನೆ. ಇನ್ನೊಬ್ರು ಅಲ್ಲೇ ಮೇಕೆ ಮೇಯಿಸ್ಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇನ್ನೊಬ್ಬ ಹುಡುಗ ಕಾಣ್ಬೋದು. ಮತ್ತೆ ಇಲ್ಲೊಬ್ರು ನೋಡಿ ಜಾಕ್ಟೆ ಆಯ್ತು, ಈಗ ಇಲ್ಲಿ ಕಹಳೆ ಓದ್ತಿದ್ದಾರೆ. ಹೀಗೆ ಹಂಗೆ ಎಂಟ್ರೆನ್ಸ್ ಹೋಗೋಣ ಬನ್ನಿ. ನಾವೀಗ ಎಂಟ್ರಿ ಆಗ್ತಿದಂಗೆ ನಾವು ಇವ್ರಿಗೆ ಟಿಕೆಟ್ ಕೊಟ್ಟರೆ ಇವ್ರು ನಮ್ಮ ಕೈಗೆ ಬ್ಯಾಂಡ್ ಹಾಕ್ತಾರೆ. ನಾವು ಈ ಬ್ಯಾಂಡ್ ಹಾಕ್ಸ್ಕೊಂಡು ಹಳ್ಳಿ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಹಳ್ಳಿ ಒಳಗೆ ಎಂಟ್ರಿ ಆಗೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟೋ ಜನ ಬಂದಿದ್ದಾರೆ. ನೋಡಿ, ಇಲ್ಲಿ ಚೌಕಾಬಾರ ಆಡ್ತಿದ್ದಾರೆ. ನಮ್ಮ ಹಳ್ಳಿ ದಿನಗಳಲ್ಲಿ ಈ ಸ್ಕೂಲ್ಗಳ ಬಳಿ, ಈ ಮನೆಗಳ ಬಳಿ ನಿಂತ್ಕೊಂಡು ಹಳ್ಳಿಯಲ್ಲಿ ಚೌಕಾಬಾರ ಆಡೋರ್ನ ನಾವು ನೋಡ್ಬೋದು. ಅದೇ ರೀತಿ ಇದೆ. ನಮ್ಮ ಬಾಲ್ಯದ ನೆನಪಾಗುತ್ತೆ ನೋಡಿ. ಈ ಗೋಲಿ ನೋಡಿದ್ರೆ ಎಷ್ಟು ನ್ಯಾಚುರಲ್ ಆಗಿದೆ. ಆ ಗೋಲಿಯಿಂದ ಹಿಡಿದು ಎಲ್ಲ ನಾವು ಹೇಗೆ ಗೋಲಿ ಆಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ, ಅದನ್ನ ನಾವಿಲ್ಲಿ ಕಾಣ್ಬೋದು. ಅದಾದ ನಂತರ ನೋಡಿ, ಹಳ್ಳಿ ಮನೆ ಹತ್ರ ಒಬ್ಬ ಹುಡುಗಿಯವನು ತಾಯಿ ಮಕ್ಳಿಗೆ ಏನೋ ಭವಿಷ್ಯ ಹೇಳ್ತಾ ಇದ್ದಾನೆ. ಅದನ್ನ ನಿಂತ್ಕೊಂಡು ಆ ತಾಯಿ ಮಕ್ಳು ಕೇಳ್ತಿದ್ದಾರೆ. ಇನ್ನು ಒಕ್ಕಲಿಗರ ಮನೆಗೆ ಹೋಗೋಣ ಬನ್ನಿ. ಈ ಒಕ್ಕಲಿಗರ ಮನೆಯಲ್ಲಿ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗೋದವ್ರು ಸಿಗೋರು ಅಂದ್ರೆ ಇವರೇ. ಸೆಂಚುರಿ ಗೌಡ್ರೆ ಹೇಗಿದ್ದೀರಾ? ನಮ್ಮ ತಿಥಿ ಸೆಂಚುರಿ ಗೌಡ್ರೆ ಹೇಗಿದಾರೋ ಹಾಗೆ ಇದಾರೆ. ತುಂಬಾ ನ್ಯಾಚುರಲ್ ಆಗಿದೆ ನೋಡಿ, ನೋಡ್ಬೋದು. ಗೌಡ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ. ನೋಡಿ, ಈ ಮನೇಲಿ ಹಾಗೆ ಜರಡೆ ಹಿಡಿತಾರೋ ಅಂತ ಒಂದು ಅಜ್ಜಿ ಮತ್ತೆ ಒಂದು ಬೆಕ್ಕು ಕೂತಿದೆ ಅಲ್ಲಿ. ಆತರ ಒಂದು ತಾಯಿ ಮಗುಗೆ ಜಡೆ ಆಗ್ತಾ ಇದೆ. ಮತ್ತೆ ನೋಡಿ, ಫೋಟೋಗಳು ಮನೇಲಿರುವಂತದ್ದು, ಮತ್ತೆ ಆ ವೈರ್ ಬ್ಯಾಗು, ಮತ್ತೆ ಆ ಮರ, ಹೆಂಚು, ಇವೆಲ್ಲ ನೋಡಿದಾಗ ಏನಂದ್ರೆ ನಮ್ಮ ಅವತ್ತಿನ ದಿನಗಳಲ್ಲಿ ಹೇಗಿತ್ತು ಅದೇ ರೀತಿ ಇದೆ ನೋಡಿ. ಇಲ್ಲೊಂದು ತಾಯಿ ಮಗು ನೋಡ್ಬೋದು. ಆ ಮನೆ ಎಲ್ಲ ಪ್ರತಿಯೊಂದು ನ್ಯಾಚುರಲ್ ಆಗಿದೆ ಸ್ನೇಹಿತರೆ. ಹಾಗೆ ಈಗ ಗ್ರಾಮೀಣ ನಾಟಿ ವೈದ್ಯರ ಮನೆಗೆ ಹೋಗೋಣ ಬನ್ನಿ. ಗ್ರಾಮೀಣ ನಾಟಿ ವೈದ್ಯರ ಮನೆ ಅಂತಂದ್ರೆ ನಮ್ಗೆ ನೋಡಿ, ಇಲ್ಲಿ ಒಬ್ರು ಪೆಟ್ಟಾಗಿದೆ, ಅವ್ರಿಗೇನೋ ಔಷಧಿ ಹಚ್ತಾ ಇದ್ದಾರೆ. ಏನೋ ತೈಲ ಆ ತರ ಹಚ್ತಾ ಇದಾರೆ, ಕಾಲ್ ಪೆಟ್ಟಾಗಿದೆ. ಅದೇ ರೀತಿ ಇಲ್ಲಿ ಸುಮಾರು ಜನ ಇದೆ ನೋಡಿ. ಇಲ್ಲೊಬ್ರು ಬಂದು ಕೂತ್ಕೊಂಡು ಏನೋ ಮಾತಾಡ್ತಾ ಇದಾರೆ, ಒಬ್ಬ ವ್ಯಕ್ತಿ ಹತ್ರ ಇನ್ನೊಬ್ಬ ವ್ಯಕ್ತಿ. ಅಲ್ಲೇ ನಾಟಿ ವೈದ್ಯರ ಮನೆಯಲ್ಲಿ ಇನ್ನೊಬ್ರು ಕೈ ಪೆಟ್ಟಾಗಿದೆ, ಅದನ್ನ ಕೈಗೆ ಏನೋ ಪಟ್ಟಾಕ್ತಾ ಇದಾರೆ. ಅದನ್ನ ಮಗು ನೋಡ್ತಾ ಇದೆ. ಹೀಗಾಗಿ ನೋಡೋಣ ಬನ್ನಿ. ಗ್ರಾಮೀಣ ಕಿರಾಣಿ ಅಂಗಡಿ ಮತ್ತೆ ದರ್ಜೆ ಮನೆ ನೋಡೋಣ. ಇವೆರಡು ಒಟ್ಟಿಗೆ ಇದೆ ಅಕ್ಕಪಕ್ಕ. ಫಸ್ಟ್ ಕಿರಾಣಿ ಮನೆಗೆ ಹೋಗ್ಬಿಡೋಣ. ಅಂದ್ರೆ ಪ್ರಾವಿಷನ್ ಸ್ಟೋರ್. ನಮ್ಗೆಲ್ಲ ನಾವು ಪ್ರಾವಿಷನ್ ಸ್ಟೋರ್ ಎಲ್ಲ ಏನ್ ಕರಿತೀವಿ, ದಿನಸಿ ಅಂಗಡಿ, ಅದು ನೋಡಿ ಆವಾಗಿನ ಕಾಲದಲ್ಲಿ ಹೇಗಿತ್ತು ಹಳ್ಳಿಗಳಲ್ಲಿ ಅದೇ ತರ ಇದೆ. ಆಚೆಗಡೆ ಆ ಫೋಟೋಗಳು ಅದೆಲ್ಲ ನೋಡ್ಬೋದು. ತಕ್ಕಡಿಲ್ ತೂಕ ಹಾಕ್ತಿದ್ದಾರೆ ಅಂಗಡಿ ಯಜಮಾನ. ಅದನ್ನ ತಗೊಳಕ್ ಬಂದಿದ್ದಾರೆ ತಾಯಿ ಮಕ್ಕಳು, ಅದನ್ನ ನೋಡ್ಬೋದು. ಮತ್ತೆ ಇಲ್ಲಿ ನೋಡಿ ದರ್ಜೆ ಮನೆ, ಟೈಲರ್ ಮನೆ ಹೇಗಿದೆ ನೋಡಿ. ನಿಜವಾಗ್ಲೂ ನ್ಯಾಚುರಲ್ ನೋಡಿ. ಅವ್ರು ಹೊಲಿತಾರ ಬಟ್ಟೆ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದಾದ್ರೆ ಅಲ್ಲೇ ಪಕ್ಕದಲ್ಲೇ ಅವರ ಹೆಂಡತಿ ಏನೋ ಬ್ಲೌಸ್ಗೆ ಏನೋ ಇದು ಮಾಡ್ತಾ ಇದ್ದಾರೆ ನೋಡಿ. ಆ ಮನೆಗೆ ಹಾಕಿರೋ ಆ ತೋರಣ ಇರ್ಬೋದು, ಆ ಬಟ್ಟೆ ತೋರಣ, ಅದೆಲ್ಲ ಎಷ್ಟು ನ್ಯಾಚುರಲ್ ಆಗಿದೆ. ಹಳ್ಳಿಗಳಲ್ಲಿ ಅದನ್ನೇ ಬಳಸುವಂತದ್ದು ಪ್ರತಿಯೊಂದು ರೀ. ನಿಜ ಇಲ್ಲ, ಈ ಹಳ್ಳಿ ಒಳಗೆ ಎಂಟ್ರೆ ಮನೆ ಮುಂದೆ ನಾಯಿ ಕೂತಿರೋದು ನೋಡ್ಬೋದು. ಒಂದ್ ಮಗು ಜಡೆ ಹಿಡ್ಕೊಂಡು ನಿಂತಿದೆ. ಯಜಮಾನ್ರು ಜಗ್ತಿ ಮೇಲೆ ಕೂತಿದ್ದಾರೆ. ಅಜ್ಜಿ ಕೂಡ ಜಗ್ತಿ ಮೇಲೆ ಕೂತಿದೆ ನೋಡಿ. ಆ ಕುಂಬಳಕಾಯಿ ಒರಿಜಿನಲ್ ಕುಂಬಳಕಾಯಿ ತರಾನೇ ಇದೆ. ಇಲ್ಲಿ ತರಕಾರಿ ಹಚ್ತಿದ್ದಾರೆ ಒಂದಮ್ಮ. ಆ ಮಡಿಕೆಗಳೆಲ್ಲ ನೋಡ್ಬೋದು. ಹಳ್ಳಿ ಕಡೆ ನಾವ್ ಈಗ ಬಳಸುವಂತ ಅಡಿಕೆಗಳು ಹೇಗಿರುತ್ತೆ ಹಾಗೆ ನೋಡಿ. ಇದೊಂದು ಗ್ರಾಮೀಣ ಅಕ್ಕಸಾಲಿಗರ ಮನೆ. ಅಂದ್ರೆ ಗೋಲ್ಡ್ ಸ್ಮಿತ್, ಚಿನ್ನ ತಯಾರು ಮಾಡೋ ಮನೆ ಹೇಗಿರುತ್ತೆ ಅನ್ನೋದನ್ನ. ಚಿನ್ನ ತಯಾರು ಮಾಡುವಾಗ ಕೆಂಡನ ಕೂಡ ಅದೇ ತರ ಕ್ರಿಯೇಟ್ ಮಾಡಿದ್ದಾರೆ ಬಲ್ಪಲ್ಲಿ. ಆ ಕಬೋರ್ಡ್ ಒಳಗಡೆ ಆ ಸರಗಳು. ಒಟ್ಟಲ್ಲಿ ಗೋಲ್ಡ್ ಸ್ಮಿತ್ ಅಕ್ಕಸಾಲಿಗರ ಮನೆ ಹೇಗಿತ್ತು ಅವಾಗಿನ ಇದ್ರಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ಮತ್ತೆ ಈ ತುಳಸಿ ಗಿಡಗಳು ನೋಡಿ, ಮನೆ ಆಚೆಗಡೆ ಎಲ್ಲಾ ಮನೆಗಳ ಮುಂದೆನೂ ಇರುತ್ತೆ. ಈಗ ನಾವು ನೋಡ್ತಾ ಇರೋದು ಬ್ರಾಹ್ಮಣರ ಮನೆ, ಅಗ್ರಹಾರ. ಇಲ್ಲಿ ನೋಡಿ ಎಲ್ಲಾ ಕುತ್ಕೊಂಡು ಶ್ಲೋಕಗಳು ಕಲಿಯೋ ತರ ಎಲ್ಲರೂ. ಮತ್ತೆ ಇಲ್ಲೊಂದು ಭವಿಷ್ಯ ಹೇಳ್ತಾ ಇದ್ದಾರೆ ಒಂದು ಮಗುಗೆ ಮತ್ತೆ ಒಂದು ತಾಯಿಗೆ. ಆ ಫೋಟೋಗಳು, ಮನೇಲಿ ಇರುವಂತ ಫೋಟೋಗಳು, ಹಳೆಯ ಕಾಲದವ್ರು ಅವ್ರ ಮನೇಲಿ ಹೇಗಿತ್ತು ತಲೆಮಾರು ಅನ್ನೋ ತರನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೊಂದು ಅಜ್ಜಿ ಏನೋ ಇದು ಮಾಡ್ತಿದ್ದಾರೆ. ಮತ್ತೆ ಆ ಮನೆಯ ಸೊಸೆ, ಈ ತರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ಉಪ್ಪಿನ ಜಾಡಿ, ಮತ್ತೆ ಅಲ್ಲೂ ಒಂದು ಕುಂಬಳಕಾಯಿ ನೋಡ್ಬೋದು. ಆ ಫೋಟೋಗಳು ಪ್ರತಿಯೊಂದು ನೀಟ್ ಆಗಿದೆ ಎಕ್ಸಿಕ್ಯೂಷನ್. ಆ ಮನೆ ಒಳಗಡೆ ಬಂದ್ರೆ ನಿಜವಾಗ್ಲೂ ಯಾವ್ದೋ ಬ್ರಾಹ್ಮಣರ ಮನೆಗೆ, ಅಗ್ರಹಾರಕ್ಕೆ ಬಂದಿದೀವಿ ಅನ್ನೋ ತರ ಇದಾಗುತ್ತೆ. ಈಗ ನಾವು ಮಂಗಳೂರು ಮನೆ ನೋಡ್ಬೋದು ನೋಡಿ. ಇದು ಕೂಡ ಎಕ್ಸ್ಟೀರಿಯರ್ ಹೇಗ್ ಕಾಣಿಸುತ್ತೆ ಮನೆ, ತುಂಬಾ ನೀಟ್ ಆಗಿದೆ. ನಿಜವಾಗ್ಲೂ ಮಂಗಳೂರಿಗೆ ಹೋಗಿದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಇಲ್ಲಿ ಏನೋ ನೋಡ್ತಾ ಇದಾರೆ ಇವರಿಬ್ರು ನೋಡಿ. ಮದ್ವೆ ಆಗಿದಾರೋ ಅಥವಾ ಏನೋ ಗೊತ್ತಿಲ್ಲ. ಇವ್ರು ಮದ್ವೆ ಮಾಡಿಸಿ ನಿಂತ್ಕೊಂಡು ನೋಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ನಾವು ಇಬ್ರು ತುಂಬಾ ಚೆನ್ನಾಗಿದೆ ನೋಡಿ. ಆ ಮನೆ ಒಳಗಿರುವಂತ ವಸ್ತುಗಳು ಅಷ್ಟೇ. ಕಬೋರ್ಡ್ ಆಗಿರ್ಬೋದು, ಆ ಪೆಟ್ಟಿ ಆಗಿರ್ಬೋದು, ಅದೆಲ್ಲವೂ ಕೂಡ ನಾವು ಇಂದಿನ ಹಳ್ಳಿಗಳಲ್ಲಿ ನೋಡ್ತಿದ್ದಂಥದ್ದು. ಈಗೆಲ್ಲ ಅವೆಲ್ಲ ಸಿಗಲ್ಲ. ಇಲ್ಲೊಂದು ಮಗುನ ಎತ್ಕೊಂಡು ಒಂದು ಹುಡುಗಿ ಕೂತಿದೆ. ಮತ್ತೆ ಇಲ್ಲಿ ಇಬ್ರು ಹುಡುಗಿರು ಆಟ ಆಡ್ತಿದ್ರು. ಈ ಆಟ ನಾವು ಕೂಡ ಆಡಿರೋದನ್ನ ನೋಡಿರ್ತೀವಿ, ಇಲ್ಲ ಆಡಿರ್ತೀವಿ. ಇದು ನೋಡಿ ಶಾನ್ಭೋಗ್ರ ಮನೆ ಹೇಗಿದೆ ಅಂತ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ನೋಡ್ತಿದ್ದಾರೆ ಆಚೆ ನಿಂತ್ಕೊಂಡು, ಯಾರನೋ.
ಶಾನುಭೋಗ್ರ ಮನೇಲಿ ಯೂಶಲಿ ಸಾಲ ಕೇಳೋಕ್ಕೆ ಅಥವಾ ಸಾಲ ತಗೊಳಕ್ಕೋ ಏನಕ್ಕೋ ಬಂದಿರ್ತಾರೆ. ಅದೇ ರೀತಿ ಇಲ್ಲಿ ಒಂದು ತಾಯಿ, ಮಗು, ಗಂಡ 3 ಜನ ಬಂದಿದ್ದಾರೆ. ಇಲ್ಲೊಬ್ಬ ವ್ಯಕ್ತಿ ಹಂಗೆ ಕೂತ್ಕೊಂಡು ನೋಡ್ತಿದ್ದಾನೆ. ಶಾನುಭೋಗ್ರು ಏನೋ ಲೆಕ್ಕದ ಪುಸ್ತಕ ಬರೆಯೋ ಥರ ಹಂಗೆ ಬರ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಿರೋದು, ಆ ಎತ್ತಿನ ಗಾಡಿ, ಆ ಎತ್ತು, ಮತ್ತು ಇಲ್ಲಿ ನೋಡಿ ಗಿಲ್ಲಿದಾಂಡ ಆಡ್ತಿದ್ದಾರೆ. ಗಿಲ್ಲಿದಾಂಡ ಆಡ್ತಿರೋ ಒಬ್ಬ ಮೇಲೆ ನಿಂತಿದ್ದಾನೆ. ಇದನ್ನೆಲ್ಲ ನಾವು ನೋಡ್ಬೋದು ಅಷ್ಟೇ, ಹಳ್ಳಿಗಳಲ್ಲೇ ನೋಡ್ಬೋದು. ಇದು ನೋಡಿ ಗ್ರಾಮೀಣ ಗೌಡ್ರ ಮನೆ. ಪ್ರತಿಯೊಂದು ಬೋರ್ಡ್ ಹಾಕಿರ್ತಾರೆ ಆಚೆ ಕಡೆ, ಯಾವ ಮನೆ ಇದು, ಏನು ಎತ್ತ ಅಂತ. ಇಲ್ಲಿ ನೋಡಿ ಹಸುಗಳನ್ನ ನೋಡ್ಬೋದು ಆ ಮನೆಯಲ್ಲಿ, ಮನೆಯ ಹೊರಭಾಗ. ಇಲ್ಲಿ ಗೌಡ್ರು ಕೂತಿದ್ದಾರೆ. ಯಾರೋ ಏನೋ ಲೆಕ್ಕ ಬರೀತಿದ್ದಾನೆ. ಇನ್ನೊಬ್ರು ಏನೋ ಬಂದಿದ್ದಾರೆ ಕೆಲಸದವರು ಅಥವಾ ಏನಕ್ಕೋ. ಅಲ್ಲಿ ಗ್ರಾಮಫೋನು, ಅಲ್ಲೊಂದು ನಾಯಿ ಇದೆ ಗೌಡ್ರ ಪಕ್ಕ ಅನ್ನೋ ಥರ ಕ್ರಿಯೇಟ್ ಮಾಡಿದ್ದಾರೆ. ಆ ಹಿಂದೆಗಡೆ ನಾವು ಬಂದೂಕ್ನ ನೋಡ್ಬೋದು. ಆ ಬಂದೂಕು ಮತ್ತೆ ಅವರ ತಲೆಮಾರುಗಳ ಫೋಟೋಗಳು ಅನ್ನೋ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಅವ್ನ ಮನೆ ನೋಡಿ ಎಲ್ಲ ತುಂಬಾ ಎಷ್ಟು ಇದ್ರಲ್ಲಿದೆ. ಇಲ್ಲೊಂದು ಮಕ್ಕಳು ಏನೋ ಆಟ ಆಡ್ತಿದ್ದಾರೆ. ಹಾಗೆ ಮುಂದೆ ಒಳಗಡೆ ಹೋದ್ರೆ ನಮ್ಗೆ ಇಲ್ಲಿ ಮನೆ ಇದು ಸಿಗುತ್ತೆ. ಇಲ್ಲಿ ತಾಯಿ ಮಗುಗೆ ಏನೋ ನೀರು ಕುಡಿಸ್ತಾ ಇರೋದು ಆ ಥರ ಇದೆ. ಇನ್ನೊಬ್ರು ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಇಲ್ಲಿ ಮಜ್ಜಿಗೆ ಕರಿತಾ ಇರೋದು, ಆ ತೊಟ್ಲಿಗೆ ಮಗು ಆಗ್ತಾ ಇರೋದು. ಈಗ ನೋಡಿ ಇದು ಮಾತ್ರ ನಾನಂತೂ ನಮ್ಮ ಮನೆಗಳಲ್ಲೂ ಕೂಡ ನಾನು ನೋಡಿದ್ದೀನಿ ಇದನ್ನ. ನಾವು ಮಾತ್ರ ಇವಾಗ ಹಸುಗಳನ್ನ ಆಚೆ ಕಟ್ತೀವಿ, ಮುಂಚೆ ಎಲ್ಲ ಮನೆ ಒಳಗೆ ಕಟ್ತಿದ್ರು. ಅದನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಹಳ್ಳಿ ಕಡೆ ಆಗ ಇದೇ ರೀತಿ ಹಸುಗಳನ್ನ ಮನೆ ಒಳಗಡೆ ಕಟ್ತಿದ್ರು. ನಾನು ಇದನ್ನೆಲ್ಲ ನೋಡಿ ಅಲ್ಲಿನಾಗ ಹಸುಗಳಿಗೆ ಹಾಕುವಂತ ಐಟಮ್ಗಳೆಲ್ಲ ಹಾಗೆ ಇದೆ. ಇಲ್ಲೊಂದು ತಾಯಿ ಮಗು ಸ್ನಾನ ಮಾಡಿಸ್ತಿರೋದು, ಹಸುಗಳು ಇಲ್ಲೇನೋ ಒಂದೆಪ್ಪ ಕೂತಿರೋದು, ತಿರ್ಗಾ ಇದು ಮಾಡ್ತಿರೋದು. ಇಲ್ಲೂ ಸೇಮ್ ನೋಡಿ ಹಾಲು ಕರಿತಾ ಇರೋದು, ತಿರ್ಗಾ ಹಸುಗಳನ್ನೆಲ್ಲ ನೋಡ್ಬೋದು ನಾವು. ಇಲ್ಲೊಂದು ಮನೆ ವಾತಾವರಣ ಎಲ್ಲ ಹೇಗಿರುತ್ತೆ ಅನ್ನೋದನ್ನ, ತೊಟ್ಟಿ ಮನೆ ಆ ಥರ ವಾತಾವರಣ. ಮತ್ತೆ ಇವೆಲ್ಲ ಹಿಂಭಾಗ, ಅಂದ್ರೆ ನಾವು ಆಗ್ಲೇ ಏನ್ ನೋಡಿದ್ವಲ್ಲ ಅದ್ರದ್ದೆಲ್ಲ ಹಿಂಭಾಗಗಳು ಈ ಮನೆ. ಟೋಟಲ್ ನಾವು ಫ್ರಂಟ್ ಏನ್ ನೋಡಿದ್ವಿ ಅದ್ರದ್ದೆಲ್ಲ ಹಿಂಭಾಗಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ತೊಟ್ಟಿ ಮನೆ, ಆ ಮನೆಯ ಅಟ್ಮಾಸ್ಫಿಯರ್ ಎಲ್ಲ ಹೇಗಿದೆ. ಯೂಶಲಿ ಹಳ್ಳಿ ಕಡೆ ಎಲ್ಲ ಹೇಗಿತ್ತು ನೋಡಿ, ಆಗ್ಲೇ ನಾವು ಫ್ರಂಟ್ ಇಂದ ನೋಡಿದ್ವಲ್ಲ, ಅಲ್ಲೊಬ್ರು ಜ್ಯೋತಿಷ್ಯ ಹೇಳ್ತಿದ್ದು ಭವಿಷ್ಯ ಬುಡ್ಬುಡ್ಕಿ ಅವರು. ಆ ಮನೆಯ ಹೊರಭಾಗಗಳು ಇವೆಲ್ಲ, ಒಳಭಾಗಗಳು. ಇಲ್ಲಿ ನೋಡಿ ದೀಪದಲ್ಲಿ ಓದ್ತಾ ಇರೋ ತರ ಮಗು, ಇಲ್ಲಿ ಕೂತ್ಕೊಂಡು ಏನೋ ನೋಡ್ತಾ ಇರೋ ತರ, ಅಲ್ಲಿ ಮಗುಗೆ ತೊಟ್ಟಿ ಇಲ್ಲಿ ಸ್ನಾನ ಮಾಡಿಸ್ತಾ ತರ ನೋಡಿ, ಮಗು ಏನೋ ಓದ್ತಾ ಇದೆ. ಇಲ್ಲೊಂದು ಮಗುಗೆ ಮಲಗಿಸೋ ತರ. ಟೋಟಲ್ ಈ ತೊಟ್ಟಿ ಮನೆ ಅಟ್ಮಾಸ್ಫಿಯರ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ. ನೋಡಿ ಇದೆಲ್ಲ ಎತ್ತಿನ ಗಾಡಿ. ಮತ್ತೆ ಇದು ಹಾಸಿಗೆ ತಯಾರು ಮಾಡೋ ಅಂಥವ್ರ ಮನೆ. ಹಳ್ಳಿಗಳಲ್ಲಿ ಹಾಸಿಗೆಯನ್ನ ತಯಾರು ಮಾಡ್ತಿದ್ರಲ್ಲ ಅಂಥವ್ರ ಮನೆನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಹಾಸಿಗೆ ಹೊಲಿತಾ ಇರೋದು, ಒಂದು ಅಜ್ಜಿ ಮತ್ತೆ ಒಂದು ಅಮ್ಮ, ಆ ಹಿಂದೆ ಮಕ್ಳು ಆಟ ಆಡ್ತಿದ್ದಾರೆ. ಇದು ಬಂದು ನಮಗೆ ಈ ಸೀರೆ ನೇಕಾರರ ಮನೆ, ಅಂದ್ರೆ ಸೀರೆ ನೇಯ್ತಾರಲ್ಲ ಅವ್ರ ಮನೆ. ನೋಡಿ ಹೇಗಿದೆ ಆ ನೇಯ್ತಾರ ಇದ್ರದ್ದು ಅದೆಲ್ಲ. ಪ್ರತಿಯೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅವತ್ತಿನ ಇದನ್ನ ನಾವು ಕತೆಗಳಲ್ಲಿ ಓದೋದನ್ನ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ಶಾಲಿಗುಡಿ, ಅಂದ್ರೆ ಅವಾಗೆಲ್ಲ ಶಾಲೆ ಹೇಗಿರ್ತಿತ್ತು ಅಂತ ಮಕ್ಕಳನ್ನ ಈ ತರ ಕುಂಡಿಸ್ಕೊಂಡು ನೋಡಿ ಎಷ್ಟು ನ್ಯಾಚುರಲ್ ಆಗಿ ಒಂದಷ್ಟು ಜನ ಮಕ್ಕಳು ಪಾಠ ಕೇಳ್ತಿದ್ದಾರೆ, ಒಂದಷ್ಟು ಜನ ಪನಿಷ್ಮೆಂಟ್ ಕೊಟ್ಟು ಮಾಸ್ಟರ್ ನಿಲ್ಸಿದ್ದಾರೆ ಅನ್ನೋ ತರ. ಇಲ್ಲೊಂದು ಗಾಂಧೀಜಿ ಫೋಟೋ ಬಿದ್ದಿದೆ, ಎತ್ತಿಕ್ ಬಿಡೋಣ. ಯಾಕಂದ್ರೆ ಗಾಂಧೀಜಿ ಮಹಾತ್ಮ ನಮಗೆ ಸ್ವತಂತ್ರ ತಂದು ಕೊಟ್ಟವ್ರಿಗೆ ನಾವು ಗೌರವ ಕೊಡ್ಬೇಕು. ಏನೋ ಗೊತ್ತಿಲ್ಲದೆ ಬಿದ್ದಿದೆ, ಎತ್ತಿಕಣ. ನಾನು ಶಾಲಿ ನೋಡಿದ್ರಿ. ನೆಕ್ಸ್ಟ್ ಈಗ ಕೊಡಗು ಮನೆ. ಈ ಕೊಡಗು ಸೈಡ್ ಮನೆ ಹೇಗಿರುತ್ತೆ, ಅಲ್ಲಿನ ವಾತಾವರಣ, ಅಲ್ಲಿನ ಕಲ್ಚರು, ಆ ಮನೆಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ಪೂರ್ತಿ ಕಟ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಕಮ್ಮಾರರ ಮನೆ. ಯೂಶಲಿ ನಾವು ಇದೇನಾದ್ರು ಇದನ್ನ ಮಾಡಿಸ್ಕೊಂತೀವಲ್ಲ, ಮಚ್ಚು ಕುಡ್ಲಿ ಅದನ್ನೆಲ್ಲ ಹೇಗೆ ತಯಾರು ಮಾಡ್ತಾರೆ ಅವ್ರ ಮನೆ, ಅವ್ರ ಅಟ್ಮಾಸ್ಫಿಯರ್ ಹೇಗಿದೆ ಅನ್ನೋದನ್ನ. ಇಲ್ಲಿ ಬಡಿಗರ ಮನೆ ನೋಡಿ, ಅದು ಕೂಡ ಅಷ್ಟೇ ಎಲ್ಲ ಕರೆಕ್ಟಾಗಿ ಅವತ್ತಿನ ಕಾಲದಲ್ಲಿ. ಇವೆಲ್ಲ ಈಗ ನೋಡಕ್ ಆಗಲ್ಲ ನೋಡಿ, ಆ ನೇಗ್ಲು ತಯಾರು ಮಾಡೋದನ್ನೆಲ್ಲ ಇಲ್ಲಿ ನೋಡ್ಬೋದು ನಾವು. ಆ ಬಡಿಗರ ಮನೆ ಅನ್ನೋದನ್ನ, ಆ ನೇಟಿವಿಟಿ ಮತ್ತೆ ಆ ಕಲ್ಚರು ಜೊತೆಗೆ ಅದನ್ನ ಪ್ರತಿಯೊಂದು ಹೇಗಿತ್ತು ಹಾಗೇನ ಕಟ್ಕೊಟ್ಟಿದ್ದಾರೆ ಇಲ್ಲಿ. ಈಗ ನೋಡಿ ಇಲ್ಲಿ ಗ್ರಾಮೀಣ ಕ್ಷೌರಿಕರ ಮನೆ ನೋಡ್ಬೋದು. ಇಲ್ಲಿ ಯಾರೋ ಅವರು ಕೂಡ ಕಾಯ್ತಾ ಇದ್ದಾರೆ. ಇಲ್ಲಿ ನೋಡಿ ಕ್ಷೌರ ಮಾಡ್ತಾ ಇರೋದು. ಪ್ರತಿಯೊಂದು ಹಾಗೆ ಇದೆ. ಇಲ್ಲಿ ನೆಕ್ಸ್ಟ್ ಬಳೆಗಾರರ ಮನೆ ನೋಡಿ, ಬಳೆಗಾರರ ಮನೆ ಹೇಗಿರ್ತಿತ್ತು. ಅಲ್ಲೊಂದಿಬ್ರು ಮಕ್ಕಳು ಅಲ್ಲಿ ಬಳೆ ತೋಡಿಸ್ತಾ ಇರೋ ರೀತಿ, ಅಲ್ಲೊಂದು ಮಗು ಅಳ್ತಾ ಬಿದ್ದಿರೋದು, ಅಲ್ಲೂ ಅಪ್ಪ ಕೂತಿರೋದು, ನಾವು ಪೇಟ ಸುತ್ಕೊಂಡು ಆ ತರ. ನೆಕ್ಸ್ಟ್ ಇದು ತಮಟಗಾರರ ಮನೆ, ಅಂದ್ರೆ ಈ ಪಾತ್ರೆಗಳು ಪಗಡಗಳು ತಯಾರು ಮಾಡೋಂಥವ್ರು. ಈ ಕಂಚಿನ ಪಾತ್ರೆ, ಈ ಹಿತ್ತಾಳೆ ಪಾತ್ರೆ ಏನ್ ಬರ್ತಿತ್ತಲ್ಲ ಅದನ್ನೆಲ್ಲ ತಯಾರು ಮಾಡೋಂಥವ್ರು ಮನೆನ ಇದೊಂದು. ನೆಕ್ಸ್ಟ್ ಇದು ಕುಂಬಾರರ ಮನೆ ನೋಡಿ, ಮಡಿಕೆಗಳನ್ನೆಲ್ಲ ತಯಾರು ಮಾಡ್ಕೋತಾರಲ್ಲ ಕುಂಬಾರರ ಮನೆ ನೋಡಿ. ಅದೆಲ್ಲ ಅದ ತಿರ್ಗ್ಸೋ ಆ ಗಾಲಿ ಇದ್ರದ್ದು ಎಲ್ಲ ಇದೆ ನೋಡಿ. ನೆಕ್ಸ್ಟ್ ಮೇದಾರರ ಮನೆ, ಅಂದ್ರೆ ಮಿಸ್ ಈ ಬುಟ್ಟಿಗಳು ಈ ತರ ತಯಾರು ಮಾಡೋಂಥವ್ರು ಮನೆನ ಕ್ರಿಯೇಟ್ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಇದೆಲ್ಲ ಇರ್ತಿತ್ತು ಅವಾಗ ನೋಡಿ. ಆ ಬುಟ್ಟಿಗಳನ್ನ ತಯಾರು ಮಾಡ್ಕೊಡೋದು, ಅದು ಒಂದೊಂದು ಕಸಬಿಗೆ ಒಂದೊಂದು ಹೆಸರು ಇರ್ತಿತ್ತು ಅವಾಗ ನೋಡಿ. ಅಲ್ಲೂ ಮೇಕೆಗಳು, ಅವರು ಮೇಕೆಗಳನ್ನ ಕಟ್ಟಿದ್ದಾರೆ ಅನ್ನೋ ತರ. ನೆಕ್ಸ್ಟ್ ಈ ಆಟಿಕೆಕಾರರ ಮನೆ, ಅಂದ್ರೆ ಈ ಆಟ ಸಾಮಾನುಗಳು ಈ ತರದ್ನೆಲ್ಲ, ಈ ತೊಟ್ಲು ಇದನ್ನೆಲ್ಲ ತಯಾರು ಮಾಡ್ತಾರಲ್ಲ ಅಂಥವ್ರ ಮನೆ ಅನ್ನೋ ತರ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಪ್ರತಿಯೊಂದು ನೋಡ್ಬೋದು, ಪ್ರತಿಯೊಂದು ಮನೆಗೂ ಇದಿದೆ ನೋಡಿ. ಇಲ್ಲಿ ಅಗಸರ ಮನೆ, ಈ ಬಟ್ಟೆ ಎಲ್ಲ ಕೊಡ್ತಾರೆ ನೋಡಿ. ಆ ಕತ್ತೆಗಳು, ಅವ್ರು ಯಾರೋ ಒಬ್ಬ ಕತ್ತೆಗಳ ಮೇಲೆ ಬಟ್ಟೆ ಹಾಕೊಂಡು ಹೋಗೋ ತರ ಹೋಗೋದು. ಇಲ್ಲಿ ಇಸ್ತ್ರಿ ಮಾಡ್ತಾರ ತರ ಮನೆಯಲ್ಲಿ, ಇಲ್ಲೇನೋ ನೀರ್ ಎತ್ಕೊಂಬತ್ತಾರ ತರ, ಅವ್ರಲ್ಲೇನೋ ಮನೇಲೇನೋ ಇದು ಮಾಡ್ತಾರ ತರ. ಪ್ರತಿಯೊಂದು ನಾವು ನೋಡ್ಬೋದು. ಪ್ರತಿ ಮನೆಗೂ ಇದಿರುತ್ತೆ ಇಲ್ಲಿ ನೋಡಿ. ಇಲ್ಲಿ ಶಿಲ್ಪಿಗನ ಮನೆ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಆ ದೇವ್ರನ್ನ ಶಿಲ್ಪಿ ಕೆತ್ತನೆ ಮಾಡ್ತಾರ, ಅಲ್ಲಿ ಅವ್ರ ಕೈಯಲ್ಲಿ ಇದಿದೆ, ಸುತ್ತಿಗೆ ಇದೆ ನೋಡಿ. ಆಂಜನೇಯನ ಕೆತ್ತೋ ತರ ಇದಿದೆ.
ಇಲ್ಲಿ ನೋಡಿ ಮತ್ತೆ ನಾವು ಇಲ್ಲಿ ಏನು ಮೇಕೆಗಳು ಇದನ್ನೆಲ್ಲ ನಾವು ಕಾಣ್ಬೋದು ಇಲ್ಲಿ. ಜೊತೆಲಿ ಕುರುಬರ ಮನೆ ನೋಡಿ, ಕುರುಬರ ಮನೆ ಅವ್ರದ್ದು ನೋಡಿ, ಆ ಕಂಬಳಿ ಹಿಂದೆಗಡೆ ಅದೆಲ್ಲ ಹಂಗೆ ಇದೆ. ಸೌದೆ ಕತ್ತರಿಸೋದು ನೋಡಿದ್ವಿ, ಇಲ್ಲಿ ಮಜ್ಜಿಗೆ ಕರಿತಾ ಇರೋದು ನೋಡಿದ್ವಿ. ಇಲ್ಲೊಂದು ಹುಡುಗಿ ಏನೋ ಬುತ್ತಿ ನೀರ್ ತಗೊಂಬರ್ತಾ ಇದಾರೆ ನೋಡಿ. ಇದು ನೋಡಿ ಪೋಸ್ಟ್ ಮ್ಯಾನ್, ಗ್ರಾಮೀಣ ಆಚೆಗಡೆ ಮನೆಗಳೆಲ್ಲ ಹೇಗಿರ್ತಿತ್ತು, ಪೋಸ್ಟ್ ಮ್ಯಾನ್ ಏನೋ ಕೊಡಕ್ ಬಂದಿದ್ದಾನೆ ತರ ಇದ್ರದಲ್ಲಿ ನೋಡಿ. ಏನೋ ಕಲ್ಸಿ ಇದು ಮಾಡ್ತಿದ್ದಾರೆ, ಇಲ್ಲ ಮಗು ಊಟ ತಿನ್ನಿಸ್ತಾ ಇದ್ದಾರೆ. ಮತ್ತೆ ದಾರನ ನೇಯ್ತರ ತರ ಇದಿದೆ. ಪ್ರತಿಯೊಂದು ಮನೆ ಏನು ಎಲ್ಲ ಇದೆ ನೋಡಿ. ಇದು ಗಾಣಿಗರ ಮನೆ, ಗಾಣಿಗರ ಮನೆ ನಿಮ್ಗೆಲ್ಲ ಗೊತ್ತಿರುತ್ತೆ ನೋಡಿ. ಅವ್ರ ಮನೆ ಕಲ್ಚರು, ಅವ್ರ ಮನೆ ನೋಡಿ, ಗಾಣ ತಯಾರಿಸ್ತಾರ, ಇದನ್ನ ಕಟ್ಬಿಟ್ಟು ಇದನ್ನ ಕಟ್ಬಿಟ್ಟು ಇದನ್ನ ಮಾಡ್ತಾ ಇರೋದು ತಿರ್ಗ್ಸೋ ತರ. ಪ್ರತಿಯೊಂದು ನೀಟಾಗಿ ಹಂಗೆ ಕಟ್ಕೊಟ್ಟಿದ್ದಾರೆ ಆ ಮನೆಗಳು. ಮತ್ತೆ ಅಲ್ಲಿನ ಏನೇನು ಕಸುಬು, ಆ ಕಸುಬು ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ. ಇದು ನೋಡಿ, ನಾವು ಹಂಗೆ ನೋಡ್ಕೊಂಡ್ ಬಂದ್ರೆ ಇಲ್ಲಿ ಇದನ್ನ ನೋಡ್ಬೋದು. ಏನಿದು ಒಡ್ಡರ ಮನೆ ಆ ಥರ ಎಲ್ಲ ಬರುತ್ತೆ ಈಗ ಹಾಗೆ ನೋಡಕ್ ಹೋದ್ರೆ. ತುಂಬಾ ಇದೆ. ನೋಡಿ, ಇದು ಸುಣ್ಣಗಾರರ ಮನೆ. ಇಲ್ಲಿ ಸುಣ್ಣ ತಯಾರಿಸ್ತಿದ್ರಲ್ಲ, ಆ ಸುಣ್ಣಗಾರರ ಮನೆ ಹೇಗಿತ್ತು, ಆ ತಯಾರಿಸೋ ರೀತಿ ನೋಡಿ. ಇಲ್ಲೆಲ್ಲ ಕೋಳಿ, ಆ ಮೇಕೆ, ಹಳ್ಳಿ ಪರಿಸರನ ಹಾಗೆ ಕಟ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಪ್ರತಿಯೊಂದು ಆಚೆಗಡೆ ಬೋರ್ಡ್ ಇರುತ್ತೆ, ಮತ್ತೆ ಅದ್ರದ್ದು ಹೇಗೆ ಏನು ಅಂತ ಇರುತ್ತೆ ನೋಡಿ. ಚಮ್ಮರನ ಮನೆ, ಚಪ್ಪಲಿ ತಯಾರಿಸೋರ್ ಮನೆ ನಾವು ಕಾಣ್ಬೋದು ಇಲ್ಲಿ. ಚಪ್ಪಲಿಗಳನ್ನ ತಯಾರಿಸೋಂಥ ಮನೆ, ನಾವು ಚಪ್ಪಲಿ ಧರಿಸ್ತೀವಲ್ಲ ಅದನ್ನ. ಅವರು ಕೋಳಿಗೆ ಏನೋ ಮೇವು ಹಾಕ್ತಾ ಇದಾರೆ ಅಲ್ಲಿ. ನೆಕ್ಸ್ಟ್ ಲಂಬಾಣಿ ಮನೆ, ಲಂಬಾಣಿಸ್ ಮನೆ ನೋಡ್ಬೋದು ನೀವು. ಹಾಗೆ ಹೊರಗಡೆ ಬಂದ್ರೆ ಹಳ್ಳಿ ಕಟ್ಟೆ ಪಂಚಾಯತಿ, ಅಂದ್ರೆ ಈ ಅರಳಿಕಟ್ಟೆ ಪಂಚಾಯತಿ ನೀವು ಕೇಳಿರ್ಬೇಕು. ಹಳ್ಳಿಗಳಲ್ಲಿ ಪಂಚಾಯತಿ ಮಾಡುವಂಥದ್ದು, ಏನಾದರೂ ಜಗಳ ಆಗಿದ್ರೆ ಅಥವಾ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅದನ್ನ ಬಗೆಹರಿಸುವಂಥದ್ದು. ಅವಾಗ ಕೋರ್ಟು ಕಚೇರಿ ಎಲ್ಲ ಇರಲಿಲ್ಲ. ಊರಿನಲ್ಲಿರುವಂತಹ ಹಿರಿಯರು, ಮುಖಂಡರು ಸೇರಿ ಪಂಚಾಯತಿ ಕಟ್ಟೆಯಲ್ಲಿ ತೀರ್ಮಾನ ಕೊಡ್ತಾ ಇದ್ರು. ಇಲ್ಲಿ ನೋಡಿ, ಹೊರ ಭಾಗದಲ್ಲಿ ಬಾವಿಲಿ ನೀರ್ ಸೇರ್ತಾ ಇರೋದು, ಮಕ್ಳು ಆಟ ಆಡ್ತಾ ಇದಾರೆ. ಆ ಬಾವಿ ಮೇಲೆ ಒಂದು ಹಾಗೆ ಕಾಗೆ ಇದೆ, ಇಲ್ಲೊಂದು ಹೆಂಗ್ಸು ಸೇರ್ತಿದ್ದಾರೆ. ಇಲ್ಲಿ ನೋಡಿ ಲಗೋರಿ ಆಟ ಆಡ್ತಾ ಇರೋದು. ಇಲ್ಲಿ ಸೌದೆಗಳನ್ನ ತಗೊಂಡು ಹೋಗ್ತಾ ಇದಾರೆ ಮನೆಗಳಿಗೆ, ಸೌದೆಗಳನ್ನೆಲ್ಲ ಕಡ್ಕೊಂಡು ನೋಡಿ. ಇದೆಲ್ಲ ನೋಡ್ಬೋದು. ಈ ಹಳ್ಳಿಲಿ ಪ್ರತಿಯೊಂದು ಇದೆ ನಿಜವಾಗ್ಲೂ ನೋಡಿ. ಆ ಬೆರಣಿ ತಟ್ಟಿ, ಆ ಬೆರಣಿನ ಹಾಗೆ ಇದ್ ಮಾಡುವಂಥದ್ದು ಇಷ್ಟು ಒಳಗಡೆ ಆಯ್ತು ಅಂದ್ರೆ. ಈಗ ನಾವು ನೋಡ್ಬೇಕಾಗಿರೋದು ಪಾರಂಪರಿಕ ವ್ಯವಸಾಯ ಪದ್ಧತಿ, ವ್ಯವಸಾಯ ಹೇಗ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಇಲ್ಲಿ ಕಟ್ಕೊಟ್ಟಿದ್ದಾರೆ. ನಾವು ನೋಡ್ಬೋದು ನೋಡಿ. ಇಲ್ಲಿ ಕೆಸರು ಗದ್ದೆಯಲ್ಲಿ ಅವಾಗ ಯಾವ ರೀತಿ ಉಳ್ತಿದ್ರು, ಮತ್ತೆ ದನ ಕರುಗಳನ್ನ ಇಟ್ಕೊಂಡು ಬಳಸ್ಕೊಂಡು, ಹಸುಗಳನ್ನ ಬಳಸ್ಕೊಂಡು ಅದನ್ನ ತೋರಿಸಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಕಣ ಮಾಡಿರೋದು, ಅಂದ್ರೆ ರಾಗಿನ ತೂರ್ತಾ ಇರೋದು. ಈಗೆಲ್ಲ ಅದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ ನೋಡಿ. ರಾಗಿನ ಹೇಗೆ ತೂರ್ತಾ ಇದಾರೆ ಅಂದ್ರೆ, ಈ ತರ ತೂರ್ತಿದ್ರು, ಅದ್ರಲ್ಲಿರುವಂತ ಧೂಳು ಅದನ್ನೆಲ್ಲ ತೂರಿ ಸಪ್ರೇಟ್ ಮಾಡ್ತಿದ್ರು. ಆ ಕಣನ ಸಾರಿಸೋರು ಅದೆಲ್ಲ ಹಾಗೆ ನೋಡಿ. ಎಲ್ಲ ಗುಂಡ್ಕಲ್ಲು, ಇದನ್ನೆಲ್ಲ ರಾಗಿ ಇದಕ್ಕೆ ಕಣಕ್ಕೆ ಯೂಸ್ ಮಾಡ್ತಿದ್ರು. ಇಲ್ಲಿ ನೋಡಿ ಕಾಳನ್ನ ಬಿತ್ತನೆ ಮಾಡ್ತಾ ಇದಾರೆ. ಇಲ್ಲಿ ಏನೋ ಬುತ್ತಿ ಹೊತ್ಕೊಂಬತ್ತಾ ಇದಾರೆ. ಇಲ್ಲಿ ಅಪ್ಪ ಏನೋ ಇದು ಮಾಡ್ತಾ ಇದಾರೆ, ವ್ಯವಸಾಯ ಮಾಡ್ತಿದ್ದಾರೆ ಅನ್ನೋ ತರ. ನಾವು ಇಲ್ಲಿ ಮತ್ತೆ ರೈತರ ಸಂತೆ ನೋಡ್ಬೋದು. ಈ ಸಂತೆ ಈಗ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ನೋಡ್ತೀವಿ ನೋಡಿ. ಸಂತೆಗಳಲ್ಲೆಲ್ಲ ವ್ಯಾಪಾರ ಮಾಡ್ತಿರುವಂತದ್ದು, ಅಲ್ಲಿ ಏನೋ ದಿನಸಿ ಮತ್ತೆ ತರಕಾರಿ, ಈ ತರ ಅನೇಕ ಇದನ್ನ ನಾವಿಲ್ಲಿ ಕಾಣ್ಬೋದು. ಸಂತೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕೂಡ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇಲ್ಲಿ. ಮನೆಗಳು ಇದೆಲ್ಲ ಅಲ್ದೆ ಇದನ್ನು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನೋಡಿ, ಇಲ್ಲಿ ನೋಡ್ಬೋದು ಬಸವಣ್ಣ ಇಟ್ಕೊಂಡು ಬರ್ತಾರಂತದ್ದು. ಆಮೇಲೆ ಇಲ್ಲಿ ನೋಡಿ ದನಗಳ ಸಂತೆ, ದನಗಳನ್ನ ಕೊಳ್ಳೋದು ಮತ್ತೆ ಮಾರೋ ಸಂತೆ ನೀವು ನೋಡಿರ್ಬೇಕು. ಈಗೂ ಕೆಲವು ಕಡೆ ನಡೆಯುತ್ತೆ. ಅದನ್ನು ಕೂಡ ತುಂಬಾ ನ್ಯಾಚುರಲ್ ಆಗಿ, ಕ್ಯಾಂಡಿಡ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಇದೆ ಇಲ್ಲಿ ನೋಡುವಂಥದ್ದು, ಒಂದಲ್ಲ ಎರಡಲ್ಲ. ನಿಜವಾಗ್ಲೂ ಕೊಟ್ಟ ಕಾಸಿಗೆ ಮೋಸ ಇಲ್ಲ. ನೀವು ನೋಡಿ ದನಗಳಿಗೆ ಲಾಳ ಹೊಡಿತಾ ಇರೋದು. ಇದಾದ್ಮೇಲೆ ಇಲ್ಲಿ ನಾವು ಗ್ರಾಮೀಣ ಕುಸ್ತಿ ಕ್ರೀಡೆ ನೋಡ್ಬೋದು. ಹೌದು, ಅಲ್ಲೂ ಕೂಡ ಕುಸ್ತಿ ಪಟುಗಳು ಕುಸ್ತಿ ಕ್ರೀಡೆ ಆಡ್ತಿರುವಂತದ್ನ ಎಲ್ಲವೂ ಕಾಣಿಸ್ತಿದೆ. ಅದು ಕೂಡ ಜನ ನಿಂತ್ಕೊಂಡು ಆ ಕುಸ್ತಿ ಕ್ರೀಡೆನ ನೋಡ್ತಿರುವಂತದ್ನ, ಅದನ್ನೆಲ್ಲ ತುಂಬಾ ಅಥೆಂಟಿಕ್ ಆಗಿ, ತುಂಬಾ ನ್ಯಾಚುರಲ್ ಆಗಿ ಇಲ್ಲಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇದಾದ್ಮೇಲೆ ಕಂಬಳ, ಈ ಕಂಬಳ ಇತ್ತೀಚೆಗೆ ಬೆಂಗಳೂರಲ್ಲಿ ಆಯ್ತು, ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಕ್ತು. ಅದನ್ನು ಕೂಡ ಇಲ್ಲಿ ಕಟ್ಕೊಟ್ಟಿದ್ದಾರೆ. ಆ ಕಂಬಳ ಏನು ಎಮ್ಮೆಗಳನ್ನ ಓಡಿಸುವಂತದ್ದು ಕೆಸರುಗದ್ದೆಯಲ್ಲಿ, ಅದನ್ನ. ಇದಾದ ನಂತರ ಜಾನಪದ ರಂಗಮಂದಿರ, ಅದು ಪಾರಂಪರಿಕ ಜಾನಪದ ರಂಗಮಂದಿರನ ನಾವು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನಾವು ತುಂಬಾ ವಿಶೇಷವಾದ ನಮ್ಮ ಕಲ್ಚರ್ ಸಂಬಂಧಪಟ್ಟಿದ್ದಂತ ವಿಷಯಗಳನ್ನ ಇಲ್ಲಿ ಕಾಣಬಹುದು. ಏನ್ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ. ವೀರಗಾಸೆ, ಬುಡುಬುಡಿಕೆ, ಇನ್ನು ಅನೇಕ ನಮ್ಮ ಪಾರಂಪರಿಕ ವಿಚಾರಗಳು, ವಿಷಯಗಳು ಇಲ್ಲಿ ಕಾಣಿಸುತ್ತೆ. ಅದನ್ನ ನಾವು ಇಲ್ಲಿ ನೋಡ್ಬೋದು. ನಾವಿಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟ ದುಡ್ಡಿಗೆ ನಿಜವಾಗ್ಲೂ ಮೋಸ ಇಲ್ಲ. ಒಂದು, ನಾವಿಲ್ಲಿಂದ ಏನಾದ್ರು ಕಲಿತೀವಿ, ಜೊತೆಲಿ ನಮ್ಗೆ ಗೊತ್ತಿಲ್ದವ್ರಿಗೆ ಕಲಿಸ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಮಕ್ಳುಗಳಿಗೂ ಅಷ್ಟೇ ತುಂಬಾ ವಿಷಯಗಳನ್ನ ತಿಳಿಸುವಂಥದ್ದು, ಅಂದ್ರೆ ನಮ್ಮ ಪಾರಂಪರಿಕವಾದ ವಿಷಯಗಳನ್ನ ತಿಳಿಸುವಂಥದ್ದು ಇಲ್ಲಿ ಸಿಗುತ್ತೆ. ಬರೀ ಫೋಟೋ ತಗೊಳ್ಳೋದು, ವಿಡಿಯೋ ತಗೊಳ್ಳೋದಲ್ಲದೆ ಒಂದಷ್ಟು ವಿಷಯಗಳನ್ನ ಮಕ್ಕಳುಗಳಿಗೆ ಇಲ್ಲಿ ತಿಳಿಸ್ಕೊಡ್ಬೋದು. ಜೊತೆಲಿ ಒಂದು ದಿನ ಔಟಿಂಗ್ ಕೂಡ ಆಗುತ್ತೆ. ಒಂದು ದಿನ ಏನೋ ವಿಶೇಷವಾದ ಜಾಗಕ್ಕೆ ಬಂದ್ವಿ ಏನೋ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಅದಲ್ಲದೆ ಮಕ್ಕಳಿಗೆ ಏನಾದ್ರು ಕುದುರೆಯಲ್ಲಿ ಸವಾರಿ ಮಾಡಬೇಕು, ಟಾಂಗದಲ್ಲಿ ಸವಾರಿ ಮಾಡಬೇಕು ಅಂತಂದ್ರೆ ಜಸ್ಟ್ 90 ರೂಪಾಯಿ ಒಂದು ರೌಂಡ್ಗೆ. ಅದಾದ ನಂತರ ಇಲ್ಲಿ ಹಳ್ಳಿ ಅಂಗಡಿ ಅಂತ ಸಿಗುತ್ತೆ. ಏನಾದ್ರು ಮನೆಗೆ ನಾವು ಹಳ್ಳಿ ಸೊಗಡಿದಂತ ಏನೋ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತಂದ್ರೆ, ಅದಲ್ಲದೆ ಇನ್ನಿತರ
ಗೇಮ್ಗಳು ಕೂಡ ಇಲ್ಲಿ ಮಕ್ಕಳಿಗೆ ಆಡೋಕೆ ಇದೆ. ಜೊತೆಲಿ ಇವು ಮಧ್ಯಾಹ್ನ ಆದ್ರೆ ಊಟಕ್ಕೆ ಏನಾದ್ರು ವ್ಯವಸ್ಥೆ ಅಂದ್ರೆ ಇಲ್ಲಿ ಹೋಟ್ಲು ವ್ಯವಸ್ಥೆ ಕೂಡ ಇದೆ. ಒಟ್ನಲ್ಲಿ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಒನ್ ಡೇ ಔಟಿಂಗಿಗೆ ಈ ರಂಗೋಲಿ ಗಾರ್ಡನ್ ಹೇಳ್ ಮಾಡಿಸಿದ ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಪಾರಂಪರಿಕ ಹಳ್ಳಿನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಾದ್ಮೇಲೂ ಹೇಗಿತ್ತು ನಿಮ್ಮ ಅನುಭವ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದ್ರೂ ಹಳ್ಳಿಯವರಾಗಿದ್ರು ಕೂಡ ಇಷ್ಟ ಆಗುತ್ತೆ, ಅಥವಾ ಹಳ್ಳಿ ಬದುಕನ್ನ ನೋಡಿಲ್ಲ, ಹಳ್ಳಿ ಬದುಕನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರ್ಗೂ ಕೂಡ ಈ ಜಾಗ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೊಂದು ಹೊಸ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.